ಮಾಡಬೇಕಾದ್ರೆ, ಯಾಕಂದರೆ ಇದು ಅತ್ಯಂತ ಮೇಲೆಲ್ಲ ಮೊಬೈಲ್ ಇಟ್ಟರಲ್ಲ ವ್ಯವಸ್ಥೆಯಲ್ಲಾಗಿರೋಂಥ ವೈಫಲ್ಯ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಈಗ ತಿಳ್ಕೊಂಡಿದ್ದಾರೆ ಮತ್ತು ಈಗ ಬೇರೆ ಬೇರೆ ಸ್ಯಾಂಪಲ್ ಡೌನ್ ಮಾಡ್ಕೊಂಡು ನೋಡ್ಕೊಂಡಿದ್ದಾರೆ. ಈ ಮುಂದೆ ಅದನ್ನು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ, ಯಾಕಂದರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು. ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಇದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಇದೆ. ಎರಡನ್ನೂ ಕೂಡ ಮರ್ಜ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ಕೊಂಡಿದೆ. ಡ್ರಗ್ ಕಂಟ್ರೋಲ್ಗೆ ಒಂದು ಕಮಿಷನರ್ ಬರ್ತಾರೆ, IAS ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದಿದೆ. ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಮತ್ತೆ ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ. ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಈ ಏಪ್ರಿಲಿಂದ ಇಲ್ಲಿವರೆಗೂ 127 ಮಹಿಳೆಯರು ಮೃತಪಟ್ಟಿದ್ರು ಮಾನಸಿಕ. ಅದು ಏನೇನು ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ಆಡಿಟ್ ಆಗಬೇಕು. ಅದೇನಾದರೂ ಬೇರೆ ಬೇರೆ ಅಂಶಗಳು ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮತ್ತು ಈ ಬಳ್ಳಾರಿಲಾದಂಥ ಘಟನೆ ಆಯ್ತಲ್ಲ, ಅದೇ ಪ್ರಕಾರ ಬೇರೆ ಕಡೆ ನಡೆದಿದೆಯಾ ಇಲ್ವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ. ಈ ಒಂದು ಸಮಿತಿನ ರಚನೆ ಮಾಡಿ ಇದುವರೆಗೂ ಈ 327 ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಿ. ಅದು ನೋಡಿಕೊಂಡು ಅಲ್ಲಿಂದ ಏನಾದರೂ ನಮ್ಗೆ ಹೊಸ ಮಾಹಿತಿ ಸಿಕ್ಕುತ್ತಾ ಅಂತ ಕೂಡ ಚೆಕ್ ಮಾಡೋಕ್ಕೆ ಸರಿ. ವೆಸ್ಟ್ ಬೆಂಗಾಲ್ ಮೂಲದು 28 ಡ್ರಗ್ ಕಂಟ್ರೋಲ್ ತಗೊಂಬಾರ್ದು ಅಂತ ಹೇಳ್ಬಿಟ್ಟು ಮೊದಲು ಪತ್ರ ಬಂದಿದ್ದಾರೆ ಸರ್. ವೆಸ್ಟ್ ಬೆಂಗಾಲ್ದ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಖರೀದಿ ಮಾಡಿಲ್ಲ ಅಲ್ಲ, ಅಶೋಕ್ ಅವ್ರು ಹೇಳಿರೋದು ಸರ್. ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ. ಏನಾಗಿತ್ತು, ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ IV ಫ್ಲೂಯಿಡ್ ಇದೆ, ರಿಂಗರ್ ಲ್ಯಾಕ್ಟೇಟು, ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು. ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಅಂತ, ಅಂದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಬಂತು. ಅವಾಗ ನಾನು ಕೂಡಲೇ ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಇಲ್ಲ ಒಂದು ಫಸ್ಟು ಮೊದಲನೇ ಹಂತದಲ್ಲಿ 4 ನಮಗೆ ಫೇಲ್ ಆಯಿತು, ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲ್ಯೂರ್ ಅಂತ ಆಗುತ್ತೆ ಅಂತ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ. ಅವರು ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅಲ್ಲಿ ಅಪೀಲ್ ಹಾಕ್ಕೊಂಡ್ರು, ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು. ಅಲ್ಲಿ ನಾವು ಇದು ಮಾಡಿದ್ದು ಅದನ್ನು ಸ್ಟೇ ತೊಗೊಂಡು ಬಂದರು. ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು. ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು 100 ಹೆಚ್ಚು ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು. ಅದರಲ್ಲಿ 22 ಈ 4 ಸೇರಿ ಒಟ್ಟು 22 ಫೇಲಿಯರ್ ಆಯಿತು. ಅವಾಗ ನಾವೇನು ಮಾಡಿದೋ, ಯಾವುದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ. ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು, ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ IV ಫ್ಲೂಯಿಡ್ಸ್ ಬೇಕಾಗುತ್ತೆ. ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ, NABL ಲ್ಯಾಬ್ಸ್, ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮತ್ತು ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ಗಳು ಬೇರೆ ರಾಜ್ಯಗಳಿರುವಂಥ ಲ್ಯಾಬ್. ಅಲ್ಲಿಗೆಲ್ಲ 175 ಸ್ಯಾಂಪಲ್ ಕಳಿಸ್ತಾರೆ ಎಲ್ಲ ಬ್ಯಾಚ್. ಅದನ್ನು ನಾವು ತಪಾಸಣೆ ಮಾಡಿಸಿದಾಗ ಅವರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು. ಆದರೂ ನಾವೇನು ಮಾಡೋದು, ಈಗ ಉಪಯೋಗ ಮಾಡಬೇಕು ಅಂತ ಯಾವುದು 22 ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಉಳಿದು ಮಾತ್ರ ಬಿಡುಗಡೆ ಮಾಡೋದು ಅವಾಗ ಜೂನ್ ಜುಲೈ ತಿಂಗಳಲ್ಲಿ. ಯಾಕಂದರೆ ನಮಗೆ ಅದರ ನೆಸೆಸಿಟಿ ಇತ್ತು, ಆಗ ಎಲ್ಲ ಉಪಯೋಗ ಮಾಡ್ತಾಯಿದ್ರು. ಅದರಿಂದ ಏನು ನಮಗೇನು ಇದೇನು ಬರಲಿಲ್ಲ. ಈಗ ಈ ಮೊನ್ನೆ ಬಳ್ಳಾರಿ ಆದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಮ್ಗೆ ಊಹೆ ಇರುವಂಥದ್ದು ಅದರಿಂದನೇ ಆಗಿದೆ. ಸಿದ್ದರಾಮಯ್ಯನವರು ಅಂದರೆ 9ನೇ ತಾರೀಕಿಂದ 7ನೇ ತಾರೀಕಿಂದ 11ನೇ ತಾರೀಕು 5 ದಿವಸದಲ್ಲಿ 9 ಜನ ಅವ್ರಿಗೆ ಈ ಥರ ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು. ಅದರಲ್ಲಿ ಈಗ 5 ಜನ ತೀರ್ಕೊಂಡಿದ್ದಾರೆ. ಕೇವಲ 5 ಜನ. ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ. ಯಾಕೆಂದರೆ ಏಪ್ರಿಲಿಂದ ನವೆಂಬರ್ವರೆಗೂ ಯಾರು ಕೂಡ ತೀರ್ಕೊಂಡಿರಲಿಲ್ಲ ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರಲಿಲ್ಲ. 2,500 ಹೆರಿಗೆಗಳಾಗಿದೆ, ಯಾರೂ ತೀರ್ಕೊಂಡಿರಲಿಲ್ಲ. ಏಕ್ದಮ್ 4 ಜನ 3 ಜನ
ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನನ್ನ ಟೀಮ್ನ ಕಳಿಸ್ಕೊಟ್ಟು ಯಾಕೆ ಸಡನ್ನಾಗಿ 3-4 ದಿನ ತೀರ್ಕೊಂಡಿದ್ದಾರಲ್ಲ ಏನು ಕತೆ ಅಂತ ಅವರು ಹೋದಾಗ ಅವರು ಡಾಕ್ಟ್ರುಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ, ಇದೇನೋ ಬೇರೆ ಏನೋ ಇದ್ದಂಗಿದೆ, ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಮತ್ತೊಮ್ಮೆ ನಾವು ಅದಕ್ಕೆ ತಪಾಸಣೆ ಮಾಡಿಸ್ತಾ ಇದ್ದೀವಿ, ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ. ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾ ಇದೆ, ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಔಷಧಿಗಳದ್ದು ರಿಪೋರ್ಟ್ ನನಗೆ ಈಗ ಬರ್ತಾ ಇದೆ, ಅದನ್ನು ಕೂಡ ನೋಡ್ತೀನಿ. ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಮಾಡ್ತೀವಿ. ಮತ್ತು ಉಳಿದಿರೋಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ. ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರ್ ಥರ ಮಾಡ್ಕೊಳ್ಳೋಣ ಅಂತ. ಬೇರೆ ಬೇರೆ ನಮ್ಮ ಒಂದು IAS ಅಧಿಕಾರಿ, ಹಿರಿಯ ಅಧಿಕಾರಿ ಏನಿದೆ ಉಮಾ ಮಹಾದೇವನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ. ಬೇರೆ ಏನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಳ್ತೀವಿ. ಪರಿಹಾರ ಈಗಾಗಲೇ CM ಅವರು ಘೋಷಣೆ ಮಾಡಿದರು, ಯಾಕೆಂದರೆ ನಮ್ಗೆ ಇನ್ನೂ ಅವಾಗ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ. ಆದರೂ ಅದು 2 ಲಕ್ಷದ ಅವರು ಘೋಷಣೆ ಮಾಡಿದ್ರು. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ಸರ್ ಇದುವರೆಗೂ CM ಭೇಟಿ ಮಾಡೇ ಇಲ್ಲ, ಅವ್ರು ಶಾಪ ತಟ್ಟುತ್ತೆ ಅಂತೇಳಿ ಆರೋಗ್ಯಕರು ಹೇಳ್ತಾರೆ. ನೋಡಿ, ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ, ಸಮಯ ಅವಾಗ ನಮ್ಗೆ ಯಾಕಾಯಿತು ಅಂತ ಗೊತ್ತಾಗಲಿಲ್ಲ. ಅದು 10ನೇ ತಾರೀಕು 11ನೇ ತಾರೀಕು ಆಗಿರೋದು. ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತೊಗೊಂಡು ಯಾಕಾಯಿತು ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾದ ಸಮಯ ಆಯ್ತಲ್ಲ. ನೋಡಿ, ಇದು ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ, ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ವೈಫಲ್ಯ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಇದಾಗಿದೆ, ಇದು ಆಗೋದಕ್ಕೆ ಏನು ಕಾರಣ, ಹೇಗಾಯಿತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತು ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು. ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ರಿಪೋರ್ಟ್ ಅವರು ಇದು ಮಾಡ್ಕೊಳ್ಳೋದು ತೊಗೊಳ್ಳೋದು, ಅಧಿಕೃತ ತೊಗೊಳ್ಳೋದು, ನಮ್ಗೆ ತೊಗೊಳ್ಳೋದಿಲ್ಲ. ಸೊ ಇದು ಯಾಕಾಯಿತು ಅಂತ ನಾವು